ರಂಗಭೂಮಿ ಹಾಗೂ ಶಾರದಾ ಆರ್ಟ್ಸ್ ಮಂಜೇಶ್ವರದ ಕಲಾವಿದ ಸುರೇಶ್ ವಿಟ್ಲ ನಿಧನ ಹೊಂದಿದ್ದಾರೆ. ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಕುಸಿದು ಬಿದ್ದ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಮಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನಿಸಲಾಯಿತಾದರೂ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರಸ್ತುತ ಶಾರದಾ ಆರ್ಟ್ಸ್ ಮಂಜೇಶ್ವರ ತಂಡದ ಬಹುಬೇಡಿಕೆಯ ಕಲಾವಿದರಾದ ಇವರು ತುಳು ಕನ್ನಡ ರಂಗಭೂಮಿಯ ಮೂಲಕ ತನ್ನ ಅಭಿನಯ ಪ್ರತಿಭೆಯನ್ನ ಪ್ರಜ್ವಲಿಸಿದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ವೃತ್ತಿಯಲ್ಲಿ ಕಬಕದ ಶ್ರೀದೇವಿ ಪ್ರಿಂಟರ್ಸ್ನ ಮಾಲಕರಾಗಿಯೂ ಗ್ರಾಫಿಕ್ ಡಿಸೈನರ್, ಪ್ರಿಂಟರ್ ಎಂಬ ಕಾಯಕವನ್ನ ನಿರ್ವಹಿಸಿ ಜನಾನುರಾಗಿಯಾಗಿದ್ದಾರೆ. ರಂಗಭೂಮಿಯತ್ತ ಅತಿಯಾದ ಒಲವು ಬೆಳೆಸಿಕೊಂಡಿದ್ದ ಇವರು ಸ್ಥಳೀಯ ಸಂಘ ಸಂಸ್ಥೆಗಳ ನಾಟಕಗಳಲ್ಲಿ ನಟಿಸುತ್ತಾ ಮುಂದೆ ದಿವಂಗತ ಪಿ.ಬಿ. ರೈಗಳ ನಂದಿಕೇಶ್ವರ ನಾಟಕ ತಂಡದಲ್ಲಿ ವೃತ್ತಿಪರ ನಟರಾಗಿ ಗುರುತಿಸಿಕೊಂಡಿದ್ರು. ನಾಟಕದಲ್ಲಿನ ಹಾಸ್ಯ, ಕಳಾ ಹಾಗೂ ನಾಯಕನ ಪಾತ್ರಗಳಿಗೆ ಜೀವ ತುಂಬುತ್ತಿದ್ದ ಇವರನ್ನ ಬಳಿಕ ತುಳು ರಂಗಭೂಮಿ ಕೈಬೀಸಿ ಕರೆದಿತ್ತು. ಇದರಂತೆ ಶಾರದಾ ಆರ್ಟ್ಸ್ ಮಂಜೇಶ್ವರ, ವೈಷ್ಣವಿ ಕಲಾವಿದರ್ ಮಂಜೇಶ್ವರ, ರಂಗಮಿತ್ರೇರ್ ಪೆರ್ಮುದೆ ಮೊದಲಾದ ನಾಟಕ ತಂಡಗಳಲ್ಲಿ ತಿರುಗಾಟ ನಡೆಸಿದ್ದಾರೆ. ಒಟ್ಟಿಗೆ ಪೋಯಿ, ನೆನಪು ದೇಲೆ, ಅಕ್ಕ ಬತ್ತಿ ಬೊಕ್ಕ, ಎಡ್ಡೆಡುಪುಗ, ಏರ್ ಎಂಚಂದ್ ಏರಿಗೂ ಗೊತ್ತು, ಸಾದಿ ತಪ್ಪೋಡ್ಚಿ, ಆರು ಪನ್ಲೆಕ, ಮಂಗಳ ಎನ್ನ ಅತ್ತಿಗೆ, ಪ್ರೀತಿ ಉಪ್ಪಡು, ಕನ ಕಟ್ಟೋಡ್ಚಿ, ಕತೆ ಎಡ್ಡೆಂಡು ನಾಟಕಗಳಲ್ಲಿ ತಮ್ಮ ಪಾತ್ರ ವೈಖರಿಯನ್ನ ಮೆರೆದು ಕಲಾಭಿಮಾನಿಗಳ ಪ್ರಶಂಸೆಗೆ ಪಾತ್ರರಾಗಿದ್ರು. ಇತ್ತೀಚೆಗೆ ಶಾರದಾ ಆರ್ಟ್ಸ್ನ ಬೆಳ್ಳಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಇವರನ್ನ ಸನ್ಮಾನಿಸಲಾಗಿತ್ತು. ತುಳು ಸಾಮಾಜಿಕ ಹಾಸ್ಯಮಯ ನಾಟಕಗಳಲ್ಲದೆ ಪೌರಾಣಿಕ, ಚಾರಿತ್ರಿಕ ನಾಟಕಗಳಲ್ಲಿ ಅಭಿನಯಿಸಿದ ಸವ್ಯಸಾಚಿ ಪ್ರತಿಭೆಯಾಗಿದ್ದಾರೆ. ಮೃತರು ಪತ್ನಿ ಕಮಲಾಕ್ಷಿ, ಪುತ್ರ ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಇವರ ನಿಧನಕ್ಕೆ ತುಳು ರಂಗಭೂಮಿ ಕಂಬನಿ ಮಿಡ್ತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.